ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಕಾಲ್ವರೆಸ್ಕೊಳ್ಳೋ ಮ್ಯಾಟ್ ಕೆಳಗೆ ಇದನ್ನ ಮುಚ್ಚಿಟ್ಬಿಟ್ರೆ ಸಾಕು, ನಿಮ್ಮ ಅದೃಷ್ಟವೇ ಖುಲಾಯಿಸ್ಬಿಡುತ್ತೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಮನೆಯ ಪ್ರವೇಶ ದ್ವಾರ ಹಾಗೂ ಅದರ ಸುತ್ತಮುತ್ತ ಇರುವಂತಹ ವಸ್ತುಗಳು ಅದೃಷ್ಟ ಮತ್ತು ಸಂಪತ್ತನ್ನ ಹೆಚ್ಚಿಸುತ್ತವೆ ಅಂತ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆಯೇ ಮನೆಯ ಪ್ರವೇಶ ದ್ವಾರವು ದೋಷಗಳಿಂದ ಮುಕ್ತವಾಗಿದ್ರೆ ಸಾಕು, ಅದು ಸಕಾರಾತ್ಮಕ ಶಕ್ತಿ, ಅದೃಷ್ಟ, ಸಂತೋಷ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಕೂಡ ಆಕರ್ಷಿಸುತ್ತೆ ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಆದ್ದರಿಂದ ಮನೆಯಲ್ಲಿ ಪ್ರವೇಶ ದ್ವಾರ ಹಾಗೂ ಪ್ರವೇಶ ದ್ವಾರದ ಬಳಿ ಇರುವಂತಹ ವಸ್ತುಗಳ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯೆಯನ್ನ ಮಾಡಬೇಡಿ. ಅದರಲ್ಲೂ ಮುಖ್ಯವಾಗಿ ಮನೆಯ ಪ್ರವೇಶ ದ್ವಾರದ ಮುಂದೆ ಹಾಕುವ ಡೋರ್ ಮ್ಯಾಟ್, ಇದನ್ನ ಜನ ಹೆಚ್ಚಾಗಿ ಮನೆ ಅಂದವಾಗಿ ಕಾಣಿಸಿದ್ರೆ ಸಾಕು ಅನ್ನೋ ಉದ್ದೇಶಕ್ಕೆ ಬಣ್ಣ ಬಣ್ಣದ ಡೋರ್ ಮ್ಯಾಟ್ಗಳನ್ನು ಹಾಕ್ತಾರೆ. ನೀವು ಕೂಡ ಹಾಗೆ ಅನ್ಕೊಂಡು ಮನೆಯ ಮುಂದೆ ಡೋರ್ ಮ್ಯಾಟ್ ಅನ್ನ ಹಾಕ್ತಾ ಇದ್ದೀರಾ? ಹಾಗಾದ್ರೆ ಮೊದಲಿಗೆ ಆ ಡೋರ್ ಮ್ಯಾಟ್ ಅನ್ನ ಬದಲಾಯಿಸಿ. ವಾಸ್ತುಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಡೋರ್ ಮ್ಯಾಟ್ ಅನ್ನ ಹಾಕಿ. ಆಗ ನೋಡಿ ನಿಮ್ಮ ಜೀವನದಲ್ಲಿ ಹಾಗೂ ನಿಮ್ಮ ಮನೆಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನೀವೇ ನೋಡಬಹುದು. ಇನ್ನು ಇದೇ ಡೋರ್ ಮ್ಯಾಟ್ ಕೆಳಗೆ ಆ ಒಂದು ವಸ್ತುವನ್ನ ಮುಚ್ಚಿಟ್ಬಿಟ್ರೆ ಸಾಕು, ರಾತ್ರೋರಾತ್ರಿ ನಿಮ್ಮ ಅದೃಷ್ಟವೇ ಬದಲಾಗಿ ಹೋಗುತ್ತೆ. ಹಾಗಾದ್ರೆ ಮನೆಯ ಸುಖ ಶಾಂತಿ ಜೊತೆಗೆ ಆರ್ಥಿಕ ಸಮೃದ್ಧಿ ದುಪ್ಪಟ್ಟು ಮಾಡುವಂತಹ ವಸ್ತು ಯಾವುದು ಅನ್ನೋದನ್ನ ನೋಡೋಣ. ಜೊತೆಗೆ ಯಾವ್ಯಾವ ರೀತಿಯ ಡೋರ್ ಮ್ಯಾಟ್ಗಳನ್ನ ಹಾಕೋದು ಉತ್ತಮ ಅನ್ನೋದನ್ನು ಕೂಡ ನೋಡೋಣ. ಅದಕ್ಕೂ ಮುನ್ನ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಸಾಮಾನ್ಯವಾಗಿ ಎಲ್ಲರೂ ಮನೆಯನ್ನ ಕಟ್ಟುವಾಗ ಪ್ರವೇಶ ದ್ವಾರ ಎಲ್ಲಿರಬೇಕು, ಯಾವ ಕೋಣೆ, ಯಾವ ದಿಕ್ಕಲ್ಲಿದ್ರೆ ಉತ್ತಮ, ಗೋಡೆಗಳಿಗೆ ಯಾವ ಬಣ್ಣ ಹಚ್ಚಿದ್ರೆ ಶ್ರೇಷ್ಠ ಅನ್ನೋದನ್ನ ಸವಿಸ್ತಾರವಾಗಿ ಹೇಳಲಾಗುತ್ತೆ. ಅದೇ ರೀತಿ ವಾಸ್ತುವಿನಲ್ಲಿ ದೋಷಗಳಿದ್ರೆ ಅದಕ್ಕೂ ಪರಿಹಾರವನ್ನ ಹೇಳಲಾಗಿದೆ. ಇದೇ ವಾಸ್ತುವಿನಲ್ಲಿ ಮನೆಯಲ್ಲಿ ಬಳಸೋ ಡೋರ್ ಮ್ಯಾಟ್ ಬಗ್ಗೆನೂ ಕೂಡ ಹೇಳಲಾಗಿದೆ. ಇಷ್ಟು ದಿನ ನಾವೆಲ್ಲರೂ ಡೋರ್ ಮ್ಯಾಟ್ ಅಂತಂದ್ರೆ ಕೇವಲ ಕಾಲ್ವರೆಸ್ಕೊಳ್ಳುವಂಥ ಬಟ್ಟೆ ಅಂತ ಮಾತ್ರ ಅನ್ಕೊಂಡಿದ್ವಿ. ಅದೇ ನೋಡಿ ನಾವೆಲ್ಲ ಮಾಡಿರುವಂತ ದೊಡ್ಡ ತಪ್ಪು. ಅಸಲಿಗೆ ಇದೇ ಡೋರ್ ಮ್ಯಾಟ್ ನಮ್ಮ ಜೀವನದಲ್ಲಾಗುವ ತುಂಬಾ ಬದಲಾವಣೆಗಳಿಗೆ ಕಾರಣೀಕರ್ತರಾಗಿರುತ್ತೆ. ಆದ್ರಿಂದ ಇನ್ನು ಮುಂದೆ ಡೋರ್ ಮ್ಯಾಟ್ ಬಳಸೋ ಮುನ್ನ ನೀವು ವಾಸ್ತುಶಾಸ್ತ್ರದಲ್ಲಿ ಹೇಳಿರುವ ಈ ನಿಯಮಗಳನ್ನ ತಪ್ಪದೆ ಪಾಲಿಸಿ. ಯಾರ ಮನೆಯ ಮುಂದೆ ಹೋಗಿ ನಿಂತಾಗ ಮೊದಲು ಅವರ ಬಾಗಿಲ ಮುಂದೆ ಹಾಕಿರುವ ಡೋರ್ ಮ್ಯಾಟ್ ಮೇಲೇನೆ ಎಲ್ಲರ ಗಮನ ಹೋಗುತ್ತೆ. ಕೆಲವರು ವೆಲ್ಕಮ್ ಅಂತ ಬರ್ದಿರೋ, ಇಲ್ಲ ಸುಸ್ವಾಗತ ಅಂತ ಬರ್ದಿರೋ ಅಥವಾ ನಮಿಸೋ ಚಿತ್ರ ಇರುವಂತಹ ಡೋರ್ ಮ್ಯಾಟ್ ಅನ್ನ ಹಾಕಿರ್ತಾರೆ. ಇತ್ತೀಚೆಗಂತೂ ಮಾರುಕಟ್ಟೆಯಲ್ಲಿ ಪ್ರಾಣಿ ಪಕ್ಷಿಗಳ ಚಿತ್ರ ಇರುವ, ಇಲ್ಲ ಫನ್ನಿಯಾಗಿ ಬರೆದಿರುವ ಬೇರೆ ಬೇರೆ ಬಣ್ಣಗಳಿರೋ ಅದೆಷ್ಟೋ ಡೋರ್ ಮ್ಯಾಟ್ಗಳು ಸಿಗುತ್ತವೆ. ಚೆನ್ನಾಗಿದೆ, ಮನೆಗೊಪ್ಪುತ್ತೆ ಅಂತ ಸಿಕ್ಕ ಡೋರ್ ಮ್ಯಾಟ್ಗಳನ್ನ ಯಾವುದೇ ಕಾರಣಕ್ಕೂ ಮನೆಗೆ ತರಬೇಡಿ. ಎಷ್ಟಂದ್ರೂ ಕಾಲನ್ನ ಒರೆಸೋಕಂತ ತಂದಿರೋ ಮ್ಯಾಟ್ ಇದು. ತರೋ ಮುನ್ನ ಕೊಂಚ ಜಾಗರೂಕರಾಗಿರಿ. ಯಾಕಂತಂದ್ರೆ ಇದೇ ಡೋರ್ ಮ್ಯಾಟ್ ಮೂಲಕ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಆವರಿಸ್ಕೊಳ್ತಾ ಹೋಗುತ್ತೆ. ವಾಸ್ತು ತಜ್ಞರು ಹೇಳೋ ಪ್ರಕಾರ ನಿಮ್ಮ ಮನೆಯ ಬಾಗಿಲು ಪಶ್ಚಿಮ ಭಾಗದಲ್ಲಿದ್ರೆ ಅದು ಶನಿ ದೃಷ್ಟಿಯ ದ್ವಾರ ಅಂತ ಹೇಳ್ಬಿಡ್ತಾರೆ. ಜೊತೆಗೆ ಆ ಬಾಗಿಲ ಮುಂದೆ ನೀಲಿ, ಬಿಳಿ ಇಲ್ಲ ಹಸಿರು ಬಣ್ಣದ ಮ್ಯಾಟ್ ಅನ್ನ ಹಾಸಿ ಅಂತ ಹೇಳ್ತಾರೆ. ಇದರಿಂದ ನೀವು ಶನಿಯ ಪ್ರಕೋಪದಿಂದ ದೂರ ಇರೋದ್ರ ಜೊತೆಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಆ ಮನೆ ಹಾಗೂ ಆ ಮನೆಯೊಳಗಿರುವವರ ಮೇಲೆ ಸದಾ ಇರುತ್ತೆ. ಇನ್ನು ಮನೆಯ ಪ್ರವೇಶ ದ್ವಾರ ಪೂರ್ವ ದಿಕ್ಕಲ್ಲಿದ್ರೆ ಬಿಳಿ ಬಣ್ಣ, ಹಳದಿ ಬಣ್ಣ, ಕೆನೆ ಬಣ್ಣದ ಡೋರ್ ಮ್ಯಾಟ್ ಅನ್ನ ಬಳಸಿ. ಯಾವುದಕ್ಕೂ ಮೊದಲು ನಿಮ್ಮ ಮನೆಯ ಬಾಗಿಲು ಯಾವ ದಿಕ್ಕಲ್ಲಿದೆ ಅನ್ನೋದನ್ನ ನೋಡಿ. ಆ ನಂತರ ವಾಸ್ತುಶಾಸ್ತ್ರಜ್ಞರ ಬಳಿ ಒಮ್ಮೆ ಸಲಹೆಯನ್ನ ಪಡ್ಕೊಳ್ಳಿ. ಹಾಗೇನೆ ಮನೆಯ ಪ್ರವೇಶ ದ್ವಾರ ಉತ್ತರ ದಿಕ್ಕಿನತ್ತ ಇದ್ರೆ ಅದು ಬುಧದ ದಿಕ್ಕಿನ ದ್ವಾರ ಅಂತ ಹೇಳಲಾಗುತ್ತೆ. ಈ ದಿಕ್ಕಿನತ್ತ ಮನೆಯ ಪ್ರವೇಶ ದ್ವಾರ ಇದ್ರೆ ಹಸಿರು, ಬಿಳಿ, ಹಳದಿ ಅಥವಾ ಕೆನೆ ಬಣ್ಣದ ಡೋರ್ ಮ್ಯಾಟ್ ಅನ್ನ ಹಾಕಿ. ಇನ್ನು ದಕ್ಷಿಣ ದಿಕ್ಕಿನತ್ತ ಬಾಗಿಲು ಇದ್ರೆ ಇದು ಮಂಗಳದ ದಿಕ್ಕು ಅಂತ ಪರಿಗಣಿಸಲಾಗುತ್ತೆ. ಈ ದಿಕ್ಕಲ್ಲಿರೋ ಮನೆಯ ಬಾಗಿಲಲ್ಲಿ ಗುಲಾಬಿ, ಬೆಳ್ಳಿ, ಕೆಂಪು, ಬಿಳಿ ಅಥವಾ ಕೆಂಪು ಬಣ್ಣದ ಮ್ಯಾಟ್ ಅನ್ನ ಹಾಕಬೇಕು.
ಇನ್ನು ಬಾಗಿಲ ದಿಕ್ಕುಗಳ ಅನುಸಾರವಾದ್ರೆ ನಾವು ನಮ್ಮ ಜೀವನದಲ್ಲಿ ಒಂದು ಗುರಿಯನ್ನ ಹೊಂದಿರ್ತೇವೆ, ದೊಡ್ಡ ಸಾಧನೆ ಮಾಡಬೇಕು. ಹಾಗಾಗಿ ಡೋರ್ ಮ್ಯಾಟ್ ಅನ್ನ ಇದಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಬೇಕು. ಆಯತಾಕಾರದ ಡೋರ್ ಮ್ಯಾಟ್ ನಿಮ್ಮ ಜೀವನವನ್ನ ಸೆಳೆಯುತ್ತೆ ಮತ್ತು ಸ್ಥಿರತೆಯನ್ನ ನೀಡುತ್ತೆ. ವೃತ್ತಾಕಾರದ ಡೋರ್ ಮ್ಯಾಟ್ ಪ್ರೀತಿ ಮತ್ತು ವೈವಾಹಿಕ ಸಂತೋಷದೊಂದಿಗೆ ಸಂಬಂಧಿಸಿದೆ. ಆದರೆ ಅಂಡಾಕಾರದ ಮತ್ತು ಆಯತಾಕಾರದ ಡೋರ್ ಮ್ಯಾಟ್ಗಳು ಮನೆಯಲ್ಲಿ ಸಂಪತ್ತಿಗೆ ಸಂಬಂಧಿಸಿವೆ ಎನ್ನಲಾಗುತ್ತೆ. ಡೋರ್ ಮ್ಯಾಟ್ ಆಕಾರ ಮತ್ತು ಬಣ್ಣದೊಂದಿಗೆ ಅದನ್ನ ತಯಾರಿಸುವ ವಸ್ತುವನ್ನು ಕೂಡ ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕು. ರೇಷ್ಮೆ, ಹತ್ತಿ ಅಥವಾ ನೈಸರ್ಗಿಕ ನಾರುಗಳಿಂದ ಕೂಡಿದ ಡೋರ್ ಮ್ಯಾಟ್ ವಾಸ್ತು ಪ್ರಕಾರ ಮನೆಯಲ್ಲಿ ಧನಾತ್ಮಕ ಶಕ್ತಿ ಮತ್ತು ಭಾವನೆಗಳನ್ನ ಆಕರ್ಷಿಸುತ್ತೆ ಅಂತ ಹೇಳಲಾಗಿದೆ. ಅಕ್ರಿಲಿಕ್ ವಸ್ತುಗಳಿಂದ ಮಾಡಿದ ಡೋರ್ ಮ್ಯಾಟ್ಗಳು ಬೆಂಕಿಯ ಅಂಶವಾಗಿರೋದ್ರಿಂದ ಅದನ್ನ ಬಳಸಬಾರದು. ಇದರೊಂದಿಗೆ ಅದೃಷ್ಟವನ್ನ ಹೆಚ್ಚಿಸಲು ಡೋರ್ ಮ್ಯಾಟ್ ಅನ್ನ ನಿಯಮಿತವಾಗಿ ಬದಲಾಯಿಸಬೇಕು ಮತ್ತು ಸ್ವಚ್ಛವಾಗಿರಿಸಿಕೊಳ್ಬೇಕು ಅನ್ನೋದನ್ನ ಮಾತ್ರ ಮರಿಬೇಡಿ. ಈಗ ಕೊನೆಯದಾಗಿ ಡೋರ್ ಮ್ಯಾಟ್ ಕೆಳಗಡೆ ಯಾವ ವಸ್ತುವನ್ನ ಇಟ್ಕೊಂಡ್ರೆ ಆ ಮನೆಯೊಳಗಡೆ ಇರೋರೆಲ್ಲರ ಅದೃಷ್ಟದ ಬಾಗಿಲು ತೆರೆಯುತ್ತೆ, ದರಿದ್ರ ಲಕ್ಷ್ಮಿ ಆ ಮನೆಯ ಬಳಿ ಅಪ್ಪಿತಪ್ಪಿಯೂ ಸುಳಿಯೋದಿಲ್ಲ. ಹಾಗಾದ್ರೆ ಆ ವಸ್ತು ತುಂಬಾ ಅಮೂಲ್ಯವಾಗಿರೋದು, ಅದು ನಿಮಗೆ ಸಿಗುತ್ತೋ ಸಿಗಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ ಚಿಂತೆನೇ ಬೇಡ. ನಿಮ್ಮ ಮನೆಯ ಬಳಿ ಇರುವಂತಹ ಗ್ರಂಥಿ ಅಂಗಡಿಯಲ್ಲಿ ಇದು 5 ರಿಂದ 10 ರೂಪಾಯಿಗೆ ಸಿಕ್ಕೇ ಸಿಗುತ್ತೆ. ಅಷ್ಟಕ್ಕೂ ಆ ವಸ್ತು ಯಾವುದು ಗೊತ್ತಾ? ಅದೇ ಬಿಳಿ ಬಣ್ಣದ ಸ್ಫಟಿಕ. ಮೊದಲಿಗೆ ನಿಮ್ಮ ಮನೆಯ ಪ್ರವೇಶ ದ್ವಾರದ ಸ್ಥಳವನ್ನ ಸ್ವಚ್ಛಗೊಳಿಸಿ. ಈಗ ಸ್ವಲ್ಪ ಸ್ಫಟಿಕವನ್ನ ತಗೊಂಡು ಅದನ್ನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಆ ಪುಡಿಯನ್ನ ಅಂಗೈ ಅಗಲದ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಆ ಮ್ಯಾಟ್ ಕೆಳಗಡೆ ಇಟ್ಬಿಡಿ. ಇಷ್ಟು ಮಾಡಿದ್ರೆ ಸಾಕು, ಅಷ್ಟೈಶ್ವರ್ಯ ಮನೆಯಲ್ಲಿ ತುಂಬಿ ತುಳುಕಾಡ್ತಾ ಇರತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.